ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋऽಸ್ತ್ಯಭ್ಯಧಿಕಃ ಕುತೋऽನ್ಯಃ ಲೋಕತ್ರಯೇಪ್ಯಪ್ರತಿಮಪ್ರಭಾವ. ಅಪ್ರತಿಮ ಮಹಿಮಾಶಾಲಿಯೇ, ಈ ಚರಾಕ್ಷರ ಜಗತ್ತಿಗೆ ನೀನು ತಂದೆ, ಪೂಜ್ಯನು ನೀನು, ಮಹಾಗುರುವು ನೀನು. 3 ಲೋಕದಲ್ಲೂ ನಿನಗೆ ಸರಿಯಾದವರು ಯಾರೂ ಇಲ್ಲ. ಮಹಾಮಹಿಮಾ ತನ್ನನ್ನು ವರ್ಣಿಸಿಕೊಂಡಾಗ ಅರ್ಥವಾಗದ ಅರ್ಜುನನಿಗೆ ಈಗ ಕಣ್ಣಿನಿಂದ ನೋಡಿದ ಕಾರಣ ಸಂಪೂರ್ಣ ಅರ್ಥವಾಗಿದೆ. ಕಣ್ಣಿನಿಂದ ನೋಡಿದ್ದನ್ನು ಮಾತ್ರ ನಂಬುವ ಜನರೇ ಹೀಗೆ. ದೃಶ್ಯ ಮಾಧ್ಯಮದ ಮೂಲಕ ನೋಡಿದಾಗ ಸರಿಯಾಗಿ ಅರ್ಥವಾಗುವುದೇನೋ ಸರಿ, ಆದರೆ ದೃಶ್ಯ ಮಾಧ್ಯಮ ಬಹಳ ಸೀಮಿತ. ಮನುಷ್ಯ ತನ್ನ ಯೋಚನಾ ಶಕ್ತಿಯಿಂದ ಅಗಾಧ ಜ್ಞಾನ ಪಡೆಯಬಲ್ಲ. ತನ್ನ ಅತೀಂದ್ರಿಯ ಶಕ್ತಿಯಿಂದ ಕುಳಿತಲ್ಲೇ ಪ್ರಪಂಚದ ಆಗು ಹೋಗುಗಳನ್ನು ತಿಳಿಯಬಲ್ಲ ಅದ್ಭುತ ಶಕ್ತಿ ಇದ್ದರೂ ಅದನ್ನು ಬಳಸದೆ ಬೇಡದ ವಿಷಯ ಅಥವಾ ಅನಗತ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತನ್ನ ಸಮಯ ಹಾಳು ಮಾಡಿಕೊಳ್ಳುವುದು ಸಹಜ. ಭಗವಂತ ತನ್ನ ಬಾಲ್ಯದಿಂದಲೂ ಜಗತ್ತಿನ ಹಿತಕ್ಕಾಗಿ ಮಾಡಿದ ಕಾರ್ಯ ಹಾಗೂ ಸಮಯದಲ್ಲಿ ಪಾಂಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಮಾಡಿದ ಸಹಾಯ ಹಾಗೂ ಸಲಹೆ ಆಧಾರದಲ್ಲಿ ಅರ್ಜುನ ಮಹಾಮಹಿಮನ ಬಗ್ಗೆ ಗೌರವ ಹೊಂದಿರಬೇಕಿತ್ತು. ಇದೀಗ ಶ್ರೀಹರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲವೂ ನೀನೇ ಎನ್ನುತ್ತಿದ್ದಾನೆ ಅರ್ಜುನ. ಹರಿ ಓಂ ತತ್ಸತ್.